ನೀವು ನಿಮ್ಮ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಕಾಪಾಡಬೇಕು ನಿಮ್ಮ ಹೃದಯವನ್ನು. ಯು ಮಸ್ಟ್ ಗಾರ್ಡ್. ಹಾಗಾದ್ರೆ ನಿನಗೆ ಸಿಂಪ್ಟಮ್ಸ್ ಬರ್ತಾ ಇದೆ, ಕ್ಯಾನ್ಸರ್ನ ಭಯ ಅಥವಾ ಫ್ಯೂಚರ್ನ ಭಯ, ಏನೋ ಸಾಯುವ ಭಯ, BP ಭಯ ಬರ್ತಾ ಇದೆ. ಬಾರ್ನ್ ಅಗೇನ್ ಆದಾಗ, ನೀವು ಹೊಸದಾಗಿ ಹುಟ್ಟಿದಾಗ ನಿಮ್ಮ ಒಳಗೆ ಭಯದ ಆತ್ಮ ಇಲ್ಲ. ನಿಮ್ಮ ಒಳಗೆ ಏನಿದೆ? 2 ತಿಮೋತಿ 1:7 ಹೇಳ್ತಿದೆ, ದೇವರು ನಮಗೆ ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ಅದು ಭಯದ ಆತ್ಮ ಅಲ್ಲ. ಬಾರ್ನ್ ಅಗೇನ್ ಆಗುವ ಮುಂಚೆ ಪ್ರತಿಯೊಬ್ಬನ ಒಳಗೆ ಭಯದ ಆತ್ಮ ಇತ್ತು. ಈಗ ಭಯ ಒಳಗಿಲ್ಲ, ಹೊರಗಿನಿಂದ ನಿಮ್ಮನ್ನು ತಟ್ಟುತ್ತದೆ. ನಿಮ್ಗೆ ಡಿಸರ್ಮೆಂಟ್ ಇಲ್ಲ ಎಲ್ಲಿಂದ ಭಯ ಬರ್ತಾ ಅಂತ. ಜಸ್ಟ್ ಹೇಳ್ರಿ, ದೇವರು ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ. ಅದು ಹೇಳಿತನದ ಆತ್ಮ ಅಲ್ಲ. ಕೋಣೆ ಲಾಕ್ ಮಾಡ್ರಿ, ಕೂತ್ಕೊಳ್ರಿ. ಫಸ್ಟ್ ಒಮ್ಮೆ ಹೇಳಿದೆ ಹೋಗೋದಿಲ್ಲ, ರಿಲ್ಯಾಕ್ಸ್. 10 ಸರ್ತಿ ಹೇಳು. ದೇವರು ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ. ಅರಿಕೆ ಅಂತ ಹೇಳಿದ್ರೆ ಒನ್ ಟೈಪ್ ಆಫ್ ಮೆಡಿಟೇಷನ್, ಮಟರ್ ಅಂತ ಹೇಳ್ತಾರೆ. ಮಟರ್ ಅಂತ ಹೇಳಿದ್ರೆ ನಿನ್ನನ್ನು ನೀನು ನೋಡುವಂಥದ್ದು. ಅಂಟಿಲ್ ಯು ಸಿ. ಪಾಸ್ಟರ್ 10 ಸರಿ ಆಗಲಿಲ್ಲ, ಡೋಂಟ್ ವರಿ, 100 ಸರ್ತಿ ಹೇಳು. ಫಸ್ಟ್ 100 ಸರ್ತಿ ಹೇಳಿದೆ, ರಿಲ್ಯಾಕ್ಸ್. 500 ಸರ್ತಿ ಹೇಳು. ಫಸ್ಟ್ 500 ಸರ್ತಿ ಹೇಳಿದೆ, ನೋ ಪ್ರಾಬ್ಲಮ್. 1000 ಸರ್ತಿ ಹೇಳು. ಪಾಸ್ಟರ್ 1000 ಸರ್ತಿ ಹೇಳಿದೆ ಎಲ್ಲ, ನಾಳೆಗೆ ನೀರು ಕುಡಿ ಸ್ವಲ್ಪ, ತೊಂದರೆ ಇಲ್ಲ. 10,000 ಸರ್ತಿ ಹೇಳು. ನಾನು ಹೇಳ್ತೇನೆ, ನಿನ್ನ ಒಳಗಿಂದ ನದಿ ಉಗ್ಲಿಕ್ಕೆ ಪ್ರಾರಂಭವಾಗ್ತದೆ. ಫಿಯರ್ ಡಿಸಪಿಯರ್. ಅಂಟಿಲ್ ನಿನ್ನ ಸ್ಪಿರಿಟ್ ಓಪನ್ ಆಗುವವರೆಗೆ ಹೇಳು. ನಾನು ಹೇಳ್ತೇನೆ, ನೆಕ್ಸ್ಟ್ ನಿನ್ನ ಮುಂದೆ ಬರುವಂಥದ್ದು ವರ್ಡ್. ನೀನು ಸಾಯುವಂಥದ್ದಲ್ಲ, ಬದುಕುವಂಥ ನಿನ್ನ ಫ್ಯೂಚರ್ ಅನ್ನು ಇನ್ಸೈಡ್ ಯೋರ್ ಸ್ಪಿರಿಟ್, ನಿನ್ನ ಆತ್ಮಕ್ಕೆ ನೀನು ತೋರಿಸ್ತಾ ಇದ್ದಿ ನೀನು ಏನಂತ. ಆತ್ಮಕ್ಕೆ ವಾಕ್ಯ ಎಂಬ ಪ್ರಕಟಣೆಯ ಮೂಲಕ ನೀನು ತೋರಿಸ್ತಾ ಇದ್ದಿ ವಾಟ್ ಈಸ್ ಯೋರ್ ಫ್ಯೂಚರ್. ಡೋಂಟ್ ಸಿ ಫ್ರಮ್ ದಿಸ್ ಐಸ್, ಸಿ ಫ್ರಮ್ ಯರ್ ಇನ್ಸೈಡ್ ಇನ್ನರ್ ಐಸ್. ದೇವರು ಅಬ್ರಾಮನಿಗೆ ಹೇಳಿದ, ಅಬ್ರಾಮನೇ, ಕಣ್ಣೆತ್ತಿ ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರಗಳಿಗೆ ನೋಡು. ನೀನು ಏನು ನೋಡ್ತಾ ಇದ್ದೀಯಾ, ನಾನು ಅದನ್ನು ನಿನಗೆ ಕೊಡ್ತಾ ಇದ್ದೇನೆ. ಇದೇ ಪ್ರಶ್ನೆಯನ್ನು ಈ ಮಧ್ಯಾಹ್ನದ ವೇಳೆ ನಿಮ್ಮ ಹತ್ರ ಕೇಳ್ತೇನೆ. ನೀವೇನು ನೋಡ್ತಾ ಇದ್ದೀರಾ? ಜೈಲಿಗೆ ಹೋಗುವಂಥದ್ದು ನೋಡ್ತಾ ಇದ್ದೀರಾ? ಯಾರೋ ಅಥವಾ ರೋಗದಲ್ಲಿ ಸಾಯುವುದಂತೂ ನೋಡ್ತಾ ಇದ್ದೀರಾ? ಅಥವಾ ನಿಮ್ಮ ಗೋರಿಯನ್ನು ನೀವೇ ಪ್ರಿಪೇರ್ ಮಾಡುವುದನ್ನು ನೋಡ್ತಾ ಇದ್ದೀರಾ? ಹಲೋ, ಏನು ನೋಡ್ತಾ ಇದ್ದೀರಿ? ಕಿತ್ತು ಹಾಕಲು, ಹಾಳು ಮಾಡಲು, ಕೆಡವಿ ಹಾಕಲು, ನಾಶ ಮಾಡಲು, ಕಟ್ಟಲು, ನೆಡಲು ಯೆರೆಮೀಯನೇ, ನಿನಗೆ ನನ್ನ ಮಾತುಗಳನ್ನು ಇಟ್ಟಿದೆ ನಿನ್ನ ಬಾಯಲ್ಲಿ. ಯೆರೆಮೀಯನೇ, ಏನು ನೋಡ್ತಾ ಇದೀಯಾ? ಚಚ್ಚಲದ ಮರದ ರೆಂಬೆಯನ್ನು ನೋಡ್ತಾ ಇದ್ದೀನಿ. ಸರಿಯಾಗಿ ನೋಡಿದಿ, ಹಾಗೇನೆ ನೋಡು. ನನ್ನ ಮಾತನ್ನು ನೆರವೇರಿಸಲು ನಾನು ಎಚ್ಚರವಾಗಿದ್ದೇನೆ. ವಿ ಆರ್ ವರ್ಕಿಂಗ್ ಟುಗೆದರ್ ವಿತ್ ಗಾಡ್. ವಿ ಆರ್ ವರ್ಕಿಂಗ್ ಟುಗೆದರ್ ವಿತ್ ಗಾಡ್. ಕಮ್ ಆನ್ ಹೇಳ್ರಿ, ವಿ ಆರ್ ವರ್ಕಿಂಗ್ ಟುಗೆದರ್ ವಿತ್ ಗಾಡ್. ಬಿಡ್ತದೆ, ಕಂದ ನನ್ನ ಮಾತುಗಳನ್ನು, ನಂಬರ್ 1 ಮಾತುಗಳನ್ನು, ಸೆಕೆಂಡ್ ಎಲ್ಲರೂ ಮಾತಾಡಿ. ನುಡಿಗಳಿಗೆ ಗುಡ್. 3ನೇದ್ದು, ಅವುಗಳ ಮೇಲೆ ನಿನ್ನ ದೃಷ್ಟಿಯು. ಅವುಗಳನ್ನು ಹೃದಯದಲ್ಲಿ ಇಟ್ಟುಕೋ, ಎಲ್ಲೆಲ್ಲಿ ಇಡುವುದಲ್ಲ. ನೀನು ತುಂಬ ವಚನಗಳನ್ನು ಬರೆದು ಕಬಟಲ್ಲಿಟ್ಟರೆ ಏನು ಸಿಗುವುದಿಲ್ಲ. ಬರಿ. ಯಾಕೆ ಬರೆಯುವಂಥದ್ದು? ಸ್ಟಡಿ ಮಾಡಲಿಕ್ಕೆ, ಮೆಡಿಟೇಟ್ ಮಾಡಲಿಕ್ಕೆ, ಅಂಟಿಲ್ ನಿನ್ನ ಹೃದಯದ ಸಿಸ್ಟಮ್ನಲ್ಲಿ ಕೂತ್ಕೊಳ್ಳೋ ತನಕ. ಮೊಬೈಲ್ ಚಿಪ್ ಇದೆ, ರೈಟ್? ಅದು ನೀವು ಕಿಸೆಯಲ್ಲಿ ಹಾಕಿ ತಿರುಗಿದರೆ ನಿಮಗೆ ನೆಟ್ವರ್ಕ್ ಆಗೋದಿಲ್ಲ. ಅಥವಾ ಮೊಬೈಲ್ನ ಪಾಕೆಟಲ್ಲಿ ಹಾಕಿದ್ರು ನೆಟ್ವರ್ಕ್ ಸಿಗುವುದಿಲ್ಲ.
ಅದು ಎಲ್ಲಿ ಹೋಗಿ ಕೂತ್ಕೊಳ್ಬೇಕು ಅಲ್ಲಿ ಕೂತ್ಕೊಂಡಾಗ ಮಾತ್ರ ಕನೆಕ್ಷನ್ ಎಳೆಯುತ್ತದೆ. ಎಲ್ಲಿ ಹೋದರೂ ನಿಶ್ಚಯವಾಗಿ ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸ್ತದೆ. ಆರೋಗ್ಯ ನಿಮ್ಮನ್ನು ಹಿಂಬಾಲಿಸ್ತದೆ, ಒಳ್ಳೆಯ ಸಂಗತಿಗಳು ನಿಮ್ಮನ್ನು ಹಿಂಬಾಲಿಸ್ತದೆ. ನೀವು ರಾಂಗ್ ಸಿಮ್ ಹಾಕಿದರೆ ರಾಂಗ್ ಸಂಗತಿಗಳು ನಿಮ್ಮನ್ನು ಹಿಂಬಾಲಿಸ್ತವೆ. ದ ಫಿಯರ್, ನೆಗೆಟಿವ್ ಥಾಟ್ಸ್, ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಹೃದಯದಲ್ಲಿ ಹಾಕಿದರೆ ಅದೇ ನಿಮ್ಮನ್ನು ಹಿಂಬಾಲಿಸ್ತದೆ. ತಪ್ಪಾದ ಸಾಂಗ್ಗಳು ಹಾಡಿದರೆ, ಯಾವ ಯಾವ ಸಾಂಗ್ಗಳನ್ನು ಕೂಡ ಹಾಡಬೇಡ್ರಿ ಮುಲಾಜಿಗೆ. ಯಾರಿಗೆ ಮುಲಾಜು ತೋರಿಸಿ ನಿಮ್ಮದೇ ಲೈಫನ್ನು ಯಾಕೆ ಸಮಸ್ಯೆಗೆ ಹಾಕಬೇಕು? ಅವನೆಷ್ಟೇ ನಿಮ್ಮ ಕ್ಲೋಸ್ ಇರಲಿ, ಇವನ್ ನಿಮ್ಮ ವೈಫೇ ಆಗಿರಲಿ ಅಥವಾ ಗಂಡನೇ ಆಗಿರಲಿ, ಮುಲಾಜ್ ಮಾತ್ರ ತೋರಿಸಬೇಡ್ರಿ. ವಾಕ್ಯವೇ. ಪ್ರೇಸ್ ಗಾಡ್. ನಿನ್ನ ಹೃದಯವನ್ನು ಬಹು ಜಾಗೃತೆಯಿಂದ ಕಾಪಾಡುವಂಥದ್ದು ರೆಸ್ಪಾನ್ಸಿಬಿಲಿಟಿ ಹೆಂಡತಿಯದಲ್ಲ, ನಿನ್ನದೇ ರೆಸ್ಪಾನ್ಸಿಬಿಲಿಟಿ. ರೈಟ್? ಪ್ರತಿಯೊಬ್ಬರ ಒಳಗೆ ದೇವರ ವಾಕ್ಯವನ್ನು ಕಾಪಾಡುವಂಥದ್ದು ಅವರವರ ರೆಸ್ಪಾನ್ಸಿಬಿಲಿಟಿ, ಅವರವರ ಜವಾಬ್ದಾರಿ. ನೀವು ಆರೋಗ್ಯದಲ್ಲಿ ಜೀವಿಸಬೇಕು, ರೋಗದಲ್ಲಿ ಜೀವಿಸಬೇಕು, ದಟ್ ಈಸ್ ಯುವರ್ ಡಿಸಿಷನ್, ನಾಟ್ ಗಾಡ್ಸ್ ಡಿಸಿಷನ್. ದೇವರು ಆಲ್ರೆಡಿ ಡಿಸೈಡ್ ಮಾಡಿದ್ದಾನೆ ನೀವು ಆರೋಗ್ಯದಲ್ಲಿ ಜೀವಿಸಬೇಕಂತ. ದೇವರು ಆಲ್ರೆಡಿ ಡಿಸೈಡ್ ಮಾಡಿದ್ದಾನೆ. ಈಗ ನೀವು ಆರೋಗ್ಯದಲ್ಲಿ ನಡೆಯುವಂಥದ್ದು ಯುವರ್ ಡಿಸಿಷನ್. ಜೀವವನ್ನು ಮರಣವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ನೀವು ನಿಮ್ಮ ಸಂತತಿಯವರು ಬದುಕುಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ. ಚೂಸ್ ಲೈಫ್ ಅಂಡ್ ಲಿವ್, ದಟ್ಸ್ ಆಲ್. ಯು ಚೂಸ್ ಲೈಫ್. ನೀವು ಆರೋಗ್ಯವನ್ನು ಚಾಯ್ಸ್ ಮಾಡ್ರಿ. ಪಾಸ್ಟರ್, ನಾನು ಇಷ್ಟು ಫೇತ್ಫುಲ್ ಆಗಿ ಸೇವೆ ಮಾಡಿದೆ, ನಂಬಿಗಸ್ತನಾಗಿ ಸೇವೆ ಮಾಡಿದೆ, ಎವ್ರಿ ಸಂಡೇ ನಾನು ಚರ್ಚಿಗೆ ಬಂದೆ, ಕಾಣಿಕೆಯನ್ನು ಕೊಡುವುದಲ್ಲ ನಂಬರ್ 1. ವಾಯ್? ಎಲ್ಲತ್ರ ಒಂದು ಪಾಪ್ಯುಲರ್ ಕ್ವಶನ್ ಪರಲೋಕದಲ್ಲಿ ಇರ್ತದೆ. ವಾಯ್ ಹೇಳ್ರಿ, ವಾಯ್? ಯಾಕೆ? ಅದು ಮಾತ್ರ ಅಲ್ಲ, ನನಗೇ ಯಾಕೆ? ಕೇಳಿದ್ದೀರಾ? ನನಗೇ ಯಾಕೆ ಈ ಸಮಸ್ಯೆ? ದೇವರ ಪ್ರಾಬ್ಲಮ್ ಅಲ್ಲ, ದಟ್ ಇಸ್ ಯುವರ್ ಪ್ರಾಬ್ಲಮ್. ನಿನ್ನ ವಾಕ್ಯವನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ. ಸಭೆಗೆ ಬರ್ತಾ ಇದ್ದಿ, ಹೋಗ್ತಾ ಇದ್ದಿ, ಸಭೆಗೆ ಬರ್ತಾ ಇದ್ದಿ, ಹೋಗ್ತಾ ಇದ್ದಿ, ವಾಕ್ಯ ಕೇಳುವಾಗ ನಿನಗೆ ತೋಂಟು ಕೊಟ್ಟ ಹಾಗೆ ಆಗ್ತದೆ. ಅದನ್ನು ಸಿಸ್ಟಮ್ನ ಒಳಗೆ ಹಾಕಿ ಜೀವಿಸುವುದನ್ನು ಬಿಟ್ಟು ನೀನು ಜ್ಞಾನವಂತನಾದರೆ ನಿನ್ನ ಜ್ಞಾನದಿಂದ ನಿನಗೆ ಲಾಭ, ಪಾಸ್ಟಿಗೆ ಲಾಭ ಅಲ್ಲ, ಬೋಧಕನಿಗೆ ಲಾಭ ಅಲ್ಲ, ಅಥವಾ ದೇವರಿಗೆ ಲಾಭ ಅಲ್ಲ, ನಿನಗೆ ಲಾಭ. ನೀನು ಜ್ಞಾನವಂತನಾದರೆ ನಿನಗೆ ಲಾಭ. ದೇವರ ವಾಕ್ಯ ನಿನ್ನ ಆತ್ಮದಲ್ಲಿ ಕೂತ್ಕೊಂಡರೆ ಅದು ನಿನಗೆ ಲಾಭ. ನೀನು ಆರೋಗ್ಯದಲ್ಲಿ ನಡೆಯುತ್ತಿ, ಸಮೃದ್ಧಿಯಲ್ಲಿ ನಡೆಯುತ್ತಿ. ಯೇಸುಸ್ವಾಮಿ ಮಾತು ಹೇಳಿದ, ತಂದೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಕೂಡ ಲೋಕದವರಲ್ಲ. ಲೋಕದಿಂದ ತೆಗೆಯಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡು. ನಿನ್ನ ವಾಕ್ಯವನ್ನು ನನಗೆ ಇವರಿಗೆ ಕೊಟ್ಟಿದ್ದೇನೆ. ಹೇಗೆ ಇವರು ವಾಕ್ಯವನ್ನು ಆತ್ಮದಲ್ಲಿ ಹಾಕಿ ಅವನನ್ನು ಎದುರಿಸ್ತಾರೋ ಎದುರಿಸಲಿ. ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಾಗ ಎದುರಿಸಲಿ, ಆರೋಗ್ಯದ ಸಮಸ್ಯೆ ಬರುವಾಗ ಎದುರಿಸಲಿ, ಫ್ಯಾಮಿಲಿ ಪ್ರಾಬ್ಲಮ್ ಬಂದಾಗ ಎದುರಿಸಲಿ. ಎಲ್ಲ ಕ್ಷೇತ್ರದಲ್ಲಿ ನೀನು ಜೀವಿಸಬೇಕಾದರೆ ನಿನಗೆ ವಾಕ್ಯ ಬೇಕು. ಕಂದ, ನನ್ನ ಮಾತುಗಳನ್ನು ಅಂಗೀಕರಿಸಿ ನನ್ನ ವಿಧಿಗಳನ್ನು ಹೇಗೆ ಕಾಪಾಡು? ನಿಧಿಯನ್ನು ಹೇಗೆ ಕಾಪಾಡ್ತೀರಿ ನೀವು? ಒಂದು ನಿಧಿ ಸಿಕ್ಕಿತ್ತಂತ ಹೇಳಿದ್ರೆ ರಪಕ್ಕ ಆಚೀಚೆ ನೋಡ್ತೀರಿ, ಪೆಟ್ಟಿಗೆಯಲ್ಲಿ ಹಾಕ್ತಾರೆ, ಲಾಕ್ ಮಾಡ್ತಾರೆ, ಕಿಸೆಯಲ್ಲಿ ಲಾಕ್. ದಿನಕ್ಕೆ 3 ಸರ್ತಿಯ ನಿಧಿಯನ್ನು ನೋಡ್ತಾರೆ, ಒರಸಿಡ್ತಾರೆ, ಒಂದು ಕಿಸ್ ಕೊಡ್ತಾರೆ. ಇದೇ ನನ್ನ ಲೈಫ್, ಇದೇ ನನ್ನ ಫ್ಯೂಚರ್. ಅದು ಅಲ್ಲ, ಅದು ಮಣ್ಣು ಹಿಡಿದು ಹೋಗ್ತದೆ. ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಇರುವುದಾದರೆ ಇಂಥ ಅನೇಕ ನಿಧಿಗಳನ್ನು ನಿಮ್ಮ ಕಡೆಗೆ ಬರಮಾಡುತ್ತದೆ. ಪ್ರೈಸ್ ಗಾಡ್. ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಇರುವುದಾದರೆ ಇಂಥ ಅನೇಕ ಸಂಗತಿಗಳನ್ನು 2008 ನನಗೆ ಗೊತ್ತು, ಐ ಆಮ್ ಕಾಲ್ಡ್ ಬೈ ಗಾಡ್, ನಾನು ದೇವರಿಂದ ಕರೆಯಲ್ಪಟ್ಟವನು. ಬಟ್ ನನಗೆ ಅಂತೂ 100% ಮಿನಿಸ್ಟ್ರಿಗೆ ಸಬ್ಮಿಟ್ ಮಾಡಲಿಕ್ಕೆ ಬೇಡ. ಐ ವಾಂಟ್ ಟು ಡು ಮಿನಿಸ್ಟ್ರಿ. ಅದು ಹೇಗೆ ಮಾಡಬೇಕಂದ್ರೆ ನನಗೆ ಇಷ್ಟ ಬಂದ ಹಾಗೆ, ದೇವರ ಇಷ್ಟ ಬಂದ ಹಾಗೆ ಅಲ್ಲ.
2006 ನಾನು ಎಲ್ಲ ಪ್ರಿಪೇರ್ ಮಾಡಿದ್ದೇನೆ ಸಿಂಗಾಪುರಕ್ಕೆ ಹೋಗ್ಲಿಕ್ಕೆ. ಸಡನ್ಲಿ ಒಬ್ಬ, ಇವತ್ತು ಹೋಗಬೇಕು, ಇವತ್ತು ಹೋಗಬೇಕು, ನಾನು ನೆಕ್ಸ್ಟ್ ಹೋಗುವ ಅಂತ ಬಾಂಬೆಗೆ ಒಬ್ಬ ದೇವಸೇವಕ ಬಂದ, ಪ್ರಾಫಿಟ್. ಫಸ್ಟ್ ಟೈಮ್ ನನ್ನ ಮನೆಗೆ ಬರುವುದು. ನನ್ನ ಮನೆಗೆ ರೋಡ್ ಇರಲಿಲ್ಲ ಆಗ. ಕಾಡಿನಿಂದ ಇಳಿದು, ಗುಡ್ಡ ಇಳಿದು ಬಂದ. ಕೂತ್ಕೊಂಡ್ರು, ಮಾತಾಡಿದೆವು. ಅವರು ತುಂಬ ಟೆಸ್ಟ್ ಮನಿಗಳನ್ನು ಅವರು ಹೇಳಿದ್ರು, ಅವರ ಎಕ್ಸ್ಪೀರಿಯನ್ಸ್ ಹೇಳಿದರು. ಕಡೆಗೆ ನಾನು ಹೋಗುವಾಗ ಅವ್ರು ಹೇಳಿದರು, ನಾಳೆ ಸಿಂಗಾಪುರ. ಬ್ರದರ್, ಎಲ್ಲಿ ಹೋಗ್ತೀರಿ ನೀವು? ನಾಳೆ ಸಿಂಗಾಪುರಕ್ಕೆ. ಯು ಆರ್ ಕಾಲ್ಡ್ ಬೈ ಗಾಡ್. ನೀನು ದೇವರಿಂದ ಕರೆಯಲ್ಪಟ್ಟವನು. ಅಯ್ಯೋ, ಅದು ಕೇಳಲಿಕ್ಕೆ ಬೇಡ. ಯಾಕಂದ್ರೆ ನನ್ನ ಒಳಗೆ ಒಂದು ಫಿಕ್ಸ್ ಆಗಿದೆ. ನಾನು ಒಳಗಿಂದ ಸಿಂಗಾಪುರ್ ನೋಡ್ತಾ ಇದ್ದೇನೆ. ಈ ವ್ಯಕ್ತಿ ಬಂದು ಐ ಆಮ್ ಕಾಲ್ಡ್ ಬೈ, ನನಗೆ ಗೊತ್ತು ನಾನು ಕರೆಯಲ್ಪಟ್ಟಿದ್ದೇನೆ. ನೀನು ಎಲ್ಲಿ ಹೋಗ್ತಿ? ಕೆಲವೊಮ್ಮೆ ನಮ್ಮ ಒಳಗೆ ಒಂದು ಸಂಗತಿ ಫಿಕ್ಸ್ ಆಯ್ತು ಅಂತ ಹೇಳಿದರೆ ನಮ್ಗೆ ಯಾರದ್ದು ಕೇಳಲಿಕ್ಕೆ ಬೇಡ. ರೈಟ್? ನಾನು ಹೋಗುವಾಗ ಅಲ್ಲಿ ದೇವರು ಡ್ರೀಮಲ್ಲಿ ಮಾತಾಡಿದ, ಗೋ ಬ್ಯಾಕ್, ಹಿಂದಕ್ಕೆ ಹೋಗು, ನನಗೆ ಹೋಗ್ಲಿಕ್ಕೆ ಬೇಡ. ಇನ್ನೊಬ್ಬ ದೇವ ಸೇವಕನನ್ನು ಕಳಿಸಿದರು. ಯಾವ ದೇವರು ಡ್ರೀಮಲ್ಲಿ ನನ್ನ ಹತ್ರ ಮಾತಾಡಿದ ಒಬ್ಬ ಸೇವಕನ ಮುಖಾಂತರ, ಅದೇ ಸೇವಕ 1 ತಿಂಗಳಲ್ಲಿ ಬಂದು ನನಗೆ ಫೋನ್ ಮಾಡ್ತಾ ಇದ್ದಾನೆ. ನಾನು ಸಿಂಗಾಪುರಕ್ಕೆ ಬಂದೇನೆ. ಯಾಕೆ ಬಂದೇನೆ ಗೊತ್ತಿಲ್ಲ. ನಾನು ಇಂಡೋನೇಷ್ಯಾಕ್ಕೆ ಹೋದೆ, ಫಿಲಿಪೀನ್ಸ್ಗೆ ಹೋದೆ, ಅಲ್ಲಿ ಜಸ್ಟ್ 1 ದಿನಕ್ಕೆ ಸಿಂಗಾಪುರಕ್ಕೆ ಹೋಗುವಂತ ಬಂದೆ. ಎಲ್ಲಿದೆ ನೀನು? ನಾನು ಇಂಥ ಪ್ಲೇಸಲ್ಲಿದ್ದೆ, ಇಂಥ ಹೋಟೆಲಲ್ಲಿದ್ದೇನೆ, ಜಸ್ಟ್ ಒಂದು 5 ನಿಮಿಷಕ್ಕೆ ಮೀಟ್ ಆಗ್ತೇನೆ ಅಂತ ಕೇಳಿದ್ರು. ಮೀಟ್ ಆಗ್ತಾನೆ ಅಂತ ಕೇಳಿದೆ. ಪ್ರೇಯರ್ ಮಾಡಿದ್ರು. ಆ ಡ್ರೀಮಲ್ಲಿ ಆ ವ್ಯಕ್ತಿ, ಅವನಿಗೆ ಹೇಳಿಲ್ಲ ನಾನು, ನೀನು ಬಂದು ಡ್ರೀಮಲ್ಲಿ ನನ್ನ ಹತ್ರ ಮಾತಾಡಿದೀಯ ಅಂತ. ಅವ್ರ ಹತ್ರ ಹೇಳಿಲ್ಲ. ನೋಡ ಏನು ಪ್ರೇಯರ್ ಮಾಡ್ತಾನೆ ನೋಡುವ. ಪ್ರೇಯರ್ ಮಾಡುವಾಗ ಅದೇ ಹೇಳಿದ, ಯು ಆರ್ ಎ ಗ್ರೇಟ್ ಬ್ಲೆಸ್ಸಿಂಗ್ ಟು ನೇಷನ್, ಯು ಆರ್ ಕಾಲ್ಡ್ ಬೈ ಗಾಡ್. ಅದನ್ನು ತೆಗೆದುಕೊಂಡೆ, ಊರಿಗೆ ಬಂದೆ. ಕೆಲವು ದಿನಕ್ಕೆ ಊರಿಗೆ ಬರುವಾಗ ಸೇವಕರಾದ ಆಗಿ ಡೇವಿಡ್, ಎಷ್ಟು ಮಂದಿ ಗೊತ್ತಿದೆ ಆಗಿ ಡೇವಿಡ್? ಓಕೆ, US ಎಲ್ಲಿದ್ದಾರೆ. ಸೇವಕರಾದ DJS ದಿನಕರನ್ ಫಸ್ಟ್ ಅಮೆರಿಕಕ್ಕೆ ಹೋಗುವಾಗ ಅವರು ಕರ್ಕೊಂಡು ಹೋಗಿದ್ದು. ಪ್ರೈಸ್ ಗಾಡ್. ಅವರ ಫ್ಯಾಮಿಲಿ ಫ್ರೆಂಡ್. ನನಗೆ ಒಳಗಿಂದ ಗೊತ್ತು, ನಾನು ದೇವರಿಂದ ಕರೆಯಲ್ಪಟ್ಟವನು. ಐ ಆಮ್ ಕಾಲ್ಡ್ ಬೈ ಗಾಡ್. ಬಟ್ ಜಸ್ಟ್ ಒಂದು ಮಾತು ಪ್ರೇಯರ್ ಮಾಡಿದೆ, ದೇವರೇ ಇವರ ಮುಖಾಂತರ ಮಾತಾಡು, ಒಂದು ನಾನು ಜಸ್ಟ್ ಪ್ರೇಯರ್ ಮಾಡ್ತೀನಿ ಅಂತ. ಬ್ರದರ್, ಪ್ರಾರ್ಥನೆ ಮಾಡಿ ಅಂತ ಹೇಳಿದೆ. ತಂದೆ ದೇವರೇ, ಏನು ಪ್ರೇಯರ್ ಮಾಡಲಿಲ್ಲ, ಇಷ್ಟೇ ಹೇಳಿದ್ರು. ದ ಕಾಲ್ ಆಫ್ ಗಾಡ್ ಇಸ್ ಅಪಾನ್ ಯು. ನಿನ್ನಲ್ಲಿರುವ ಕರೆ ಅದು ಹಣಕ್ಕಿಂತಲೂ ದೊಡ್ಡದು. ನಿನ್ನಲ್ಲಿರುವ ಕರೆ, ಇಟ್ ವಿಲ್ ಪ್ರೊಡ್ಯೂಸ್ ಲಾಟ್ ಆಫ್ ಫೈನಾನ್ಸ್ ಇನ್ ಕಮಿಂಗ್ ಡೇಸ್. ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಒಬ್ಬೊಬ್ಬರನ್ನು ಕರೆದಿದ್ದಾನೆ. ಕಮನಡಿ, ಒಬ್ಬೊಬ್ಬರನ್ನು ಕರೆದಿದ್ದಾನೆ. ಹೇಳ್ರಿ, ಒಬ್ಬನನ್ನು ಕರೆದಿದ್ದಾನೆ. 2-3 ಜನ ಕೇಳ್ರಿ, ಯು ಆರ್ ಕಾಲ್ಡ್ ಬೈ ಗಾಡ್. ನೀವು ದೇವರಿಂದ ಕರೆಯಲ್ಪಟ್ಟವರು.